ಚೀನಾದ ವಿಜ್ಞಾನಿಗಳು ಯುಎಸ್ಟಿ ಬಟರ್ಫ್ಲೈ ಎನ್ನುವಂತಹ ರೋಬೋಟ್ ಬಟರ್ಫ್ಲೈಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ನಿಜವಾದ ಬಟರ್ಫ್ಲೈಗಳ ಹಾರಾಟದ ತಂತ್ರಜ್ಞಾನವನ್ನ ಇದು ಒಳಗೊಂಡಿದೆ. ಈ ರೋಬೋ ಕಣ್ಗಾವಲು ಮತ್ತು ಸಮೀಕ್ಷೆಗಳಂತಹ ಕಾರ್ಯಗಳಿಗೆ ಸಹಾಯವಾಗುತ್ತದೆ. ಚೀನಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಸಂಶೋಧಕರು ಯುಎಸ್ಟಿ ಬಟರ್ಫ್ಲೈ ಎನ್ನುವಂತಹ ನವೀಕರಣದ ರೋಬೋಟ್ ಚಿಟ್ಟೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈ ಒಂದು ರೋಬೋಟ್ ಚಿಟ್ಟೆಯನ್ನ ಜೈವಿಕ ಚಿಟ್ಟೆಗಳ ರೀತಿಯಲ್ಲಿ ನೈಸರ್ಗಿಕವಾಗಿ ಹಾರುವ ಸಾಮರ್ಥ್ಯವನ್ನ ಹೊಂದಿರುವಂತೆ ವಿನ್ಯಾಸ ಕೂಡ ಮಾಡಲಾಗಿದೆ. ಈ ರೋಬೋಟ್ ಚಿಟ್ಟೆ 15.7 ಸೆಂಟಿಮೀಟರ್ ಉದ್ದವಾಗಿದೆ. 30.2 ಗ್ರಾಂ ತೂಕದ ಈ ಒಂದು ರೋಬೋಟ್ ಚಿಟ್ಟೆ ತನ್ನದೇ ತೂಕಕ್ಕೆ ತಕ್ಕಂತೆ 30 ಗ್ರಾಂ ವರೆಗೆ ಹೆಚ್ಚು ಎತ್ತರವನ್ನ ಸಾಮರ್ಥ್ಯವನ್ನ ಹೊಂದಿದೆ. ಯುಎಸ್ಟಿ ಬಟರ್ಫ್ಲೈ ರೋಬೋಟ್ನ ರಚನೆ ಮತ್ತು ಕಾರ್ಯ. ಈ ಒಂದು ರೋಬೋಟ್ ಚಿಟ್ಟೆ 2 ಜೋಡಿ ರೆಕ್ಕೆಯನ್ನ ಹೊಂದಿದೆ, 2 ಸರ್ವ ಮೋಟಾರ್ಗಳನ್ನ ಹೊಂದಿದೆ. ಈ ಒಂದು ವಿಶಿಷ್ಟ ವ್ಯವಸ್ಥೆಯ ಪ್ರತಿಯೊಂದು ರೆಕ್ಕೆಯನ್ನು ಕೂಡ ಪ್ರತ್ಯೇಕವಾಗಿ ಮತ್ತು ನಿಖರವಾಗಿ ನಿಯಂತ್ರಿಸುವ ಅನುಕೂಲವನ್ನು ಕೂಡ ಹೊಂದಿರುತ್ತೆ. ಈ ಒಂದು ರೋಬೋಟ್ ಗಾಳಿಯಲ್ಲಿ ಹಾರಾಡುವ ನಿಜವಾದ ಚಿಟ್ಟೆಗಳಂತೆ ಸಂಕೀರ್ಣತೆಯನ್ನ ಹೊಂದಿರುತ್ತೆ. ಈ ಒಂದು ಯುಎಸ್ಟಿ ಬಟರ್ಫ್ಲೈಗಳು ಅಂದ್ರೆ ರೋಬೋಟ್ಗಳ ಉಪಯೋಗ ಏನು ಅಂತ ನೋಡೋದಾದ್ರೆ, ಗಾತ್ರದಲ್ಲಿ ಚಿಕ್ಕದಾಗಿರುವಂತಹ ಈ ಒಂದು ಯುಎಸ್ಟಿ ಬಟರ್ಫ್ಲೈ ಕಠಿಣ ಸ್ಥಳಗಳಲ್ಲಿಯೂ ಕೂಡ ಸುಲಭವಾಗಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಒಂದು ಸಾಮರ್ಥ್ಯವು ಭವಿಷ್ಯದಲ್ಲಿ ವಿವಿಧ ಸಣ್ಣ ಪ್ರಮಾಣದ ಕಾರ್ಯಗಳ ಅನುಷ್ಠಾನಕ್ಕೆ ಕಾರಣವಾಗಬಹುದು ಅಂತ ಹೇಳಿ ನಿರೀಕ್ಷೆಯನ್ನ ಕೂಡ ಮಾಡಲಾಗಿದೆ. ಇದು ವಿಶೇಷವಾಗಿ ಕಣ್ಗಾವಲು, ಪರಿಸರ ಮೇಲ್ವಿಚಾರಣೆ ಅಥವಾ ಸಣ್ಣ ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಸೂಕ್ತವಾಗಿರುತ್ತದೆ. ಅವುಗಳನ್ನ ವಿಪತ್ತುಗಳ ಸಮಯದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ಬಳಕೆ ಮಾಡಬಹುದು. ರೋಬೋಟ್ ಚಿಟ್ಟೆಯ ಮಹತ್ವವೇನು ಅಂತ ನೋಡುವುದಾದ್ರೆ, ಈ ಒಂದು ಯುಎಸ್ಟಿ ಬಟರ್ಫ್ಲೈ ರೋಬೋಟಿಕ್ ಅಂದ್ರೆ ಚಿಟ್ಟೆಯ ಒಂದು ಸೃಷ್ಟಿಯನ್ನ ರೋಬೋಟಿಕ್ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಅಂತ ಪರಿಗಣಿಸಲಾಗಿದೆ. ಪ್ರಕೃತಿಯ ಸಂಕೀರ್ಣ ಯಾಂತ್ರಿಕ ತತ್ವಗಳನ್ನ ತಂತ್ರಗಳಲ್ಲಿ ಅಳವಡಿಕೆ ಮಾಡಿರೋದ್ರಿಂದ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಯುಎಸ್ಟಿ ಬಟರ್ಫ್ಲೈ ಚೀನಾದ ವಿಜ್ಞಾನಿಗಳ ಅಸಾಧಾರಣ ಒಂದು ಆವಿಷ್ಕಾರ ಅಂತಾನೆ ಕರೀಬಹುದು. ಇದು ರೋಬೋಟಿಕ್ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳನ್ನ ಹೊಂದಿರುತ್ತದೆ. ಅಂದ್ರೆ ಭವಿಷ್ಯದ ತಂತ್ರಜ್ಞಾನಗಳಿಗೆ ಹೊಸ ಒಂದು ಪ್ರಚೋದನಾತ್ಮಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಜ್ಞಾನ ಪ್ರಪಂಚದ ಮೇಲೆ ಗಮನಾರ್ಹ ಪರಿಣಾಮವನ್ನ ಬೀರುತ್ತೆ, ಅದರ ಬಗ್ಗೆ ಸಂದೇಹವೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.